ಇನ್ನು ಮುಂದೆ ಪುಣ್ಯಕ್ಷೇತ್ರಗಳ ಬಳಿ ಶಾಂಪೂ ಸೋಪು ಮಾರಾಟ ಮಾಡ್ತಿರೋದಾದ್ರೆ ಇನ್ನು ಮುಂದೆ ಜಾಗೃತರಾಗಿರಿ. ಪುಣ್ಯಕ್ಷೇತ್ರದ 500 ಮೀಟರ್ ವರೆಗೆ ಶಾಂಪೂ ಸೋಪು ಮಾರಾಟ ನಿಷೇಧ. ಸಚಿವ ಈಶ್ವರ್ ಖಂಡ್ರೆ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿರತಕ್ಕಂತಹದ್ದು. ನದಿ ಸರೋವರಗಳ ಬಳಿ ಶಾಂಪೂ ಸೋಪು ಸ್ಯಾಶೆ ಬಿಸಾಕೋ ಹಾಗಿಲ್ಲ. ಅಂದರೆ ಶಾಂಪೂ ಇದೇನು ಪ್ಲಾಸ್ಟಿಕ್ ಏನು ಬರುತ್ತೆ ಅದು ಸ್ಯಾಚೆಟ್, ಅದನ್ನು ಬಿಸಾಕೋ ಹಾಗಿಲ್ಲ. ಇದರಿಂದ ಜಲಮೂಲಗಳ ಬಳಿ ಪರಿಸರ ಹಾನಿಯಾಗುತ್ತೆ. ಜಲಮೂಲಗಳ ಬಳಿ ಕಸದ ಪ್ರಮಾಣವೂ ಹೆಚ್ಚಾಗುವ ಕಾರಣ ನಿಷೇಧ ಮಾಡಲಾಗ್ತಾ ಇದೆ. ರಾಸಾಯನಿಕ ವಸ್ತು ಪ್ಲಾಸ್ಟಿಕ್ ನೀರು ಸೇರುವುದರಿಂದ ಮಲಿನಗೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಎನ್ನುವಂತಹದ್ದು. ಇದರಿಂದ ಜಲಚರ ಪ್ರಾಣಿಗಳು ಕೂಡ ಸಾಯುತ್ತವೆ. ನೋಡಿ, ಸಾಕಷ್ಟು ನದಿಗಳು ಪುಣ್ಯ ನದಿ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ನದಿಗಳಿದ್ದಾವೆ. ಆ ನದಿಯ ಪಕ್ಕದಲ್ಲಿ ಸೋಪಿಂದು ಏನು ಪೌಚು, ಶ್ಯಾಂಪೂದು ಸ್ಯಾಚೆಗಳು ಎಲ್ಲವನ್ನು ಅಲ್ಲೇ ಬಿಸಾಕ್ತಾರೆ. ಅದರಿಂದ ನೀರಿನ ಜಲವೂ ಕೂಡ ಮಲಿನಗೊಳ್ಳುತ್ತೆ. ಜಲದ ಕೆಳಗಿರತಕ್ಕಂತಹ ಅಂತರ್ಜಲದ ಮಟ್ಟವೂ ಕೂಡ ಕುಸಿಯುತ್ತೆ. ಜೊತೆಗೆ ಆ ನೀರಿನಲ್ಲಿರ್ತಕ್ಕಂತಹ ಮೀನುಗಳು ಕೂಡ ಸಾಯುತ್ತವೆ. ಪ್ಲಾಸ್ಟಿಕ್ಕು ತಮ್ಮ ಕೈಯಲ್ಲಿ ಏನೇನಿರುತ್ತೆ ಎಲ್ಲವನ್ನೂ ಕೂಡ ಆ ನದಿಗೆ ಬಿಸಾಕುವಂತಹ ಪ್ರವೃತ್ತಿ ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿದೆ. ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರಹದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪತ್ರದಲ್ಲಿ ಉಲ್ಲೇಖ ಮಾಡಿ ಕಾರ್ಯದರ್ಶಿಗೆ ಸಚಿವರು ಪತ್ರ ಬರೆದಿದ್ದಾರೆ. ಆದಷ್ಟು ಬೇಗ ನದಿಯ ಬಳಿ ಮಾರಾಟ ಮಳಿಗೆ ನಿಷೇಧ ಮಾಡುವ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಸೊ ಇದು ಈ ಪತ್ರದಲ್ಲಿ ಎಲ್ಲ ಉಲ್ಲೇಖ ಮಾಡಿ ಕಾರ್ಯದರ್ಶಿಗೆ ಸಚಿವರು ಪತ್ರ ಬರೆದಿದ್ದಾರೆ. ಇದರಿಂದ ಜಲಚರ ಪ್ರಾಣಿಗಳು ಕೂಡ ಸಾಯುತ್ತವೆ. ಹಾಗಾಗಿ ಇನ್ನು ನದಿಯ ಪಕ್ಕದಲ್ಲಿ ಅಂದರೆ 500 ಮೀಟರ್ ಸುತ್ತಮುತ್ತ ಯಾರೂ ಕೂಡ ಈ ಶ್ಯಾಂಪೂ ಸೋಪುಗಳನ್ನು ಮಾರಾಟ ಮಾಡೋ ಹಾಗಿಲ್ಲ ಅಂಥೇಳಿ ಸುತ್ತೋಲೆ ಬರೋದೊಂದು ಬಾಕಿ, ಉಳಿದ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿರತಕ್ಕಂತಹದ್ದು.